ನಮಸ್ತೆ ವೀಕ್ಷಕರೇ. ಎಂಥ ಘನಘೋರವಾಗಿರ್ತಕ್ಕಂಥ ಕಾಯಿಲೆಗಳಿಗಾಗಿರಲಿ, ಆಸ್ಪತ್ರೆಗೆ ತೋರಿಸಿ ಸುಸ್ತಾಗಿದೆ ಸರ್, ಏನೇ ಮಾಡಿದರೂ ಕಾಯಿಲೆ ಗುಣ ಆಗ್ತಾ ಇಲ್ಲ, ಕ್ಯಾನ್ಸರ್ ಸಮೇತವಾಗಿ ಬಂದಿದ್ದರೂ ಕೂಡ ನಂಬಿಕೆ ಅನ್ನೋದು ಮನಸ್ಸಲ್ಲಿ ಭದ್ರವಾಗಿರಬೇಕು ವೀಕ್ಷಕರೇ. ನಂಬಿಕೆಯಿಂದ ಯಾವುದೇ ಕಾರ್ಯ ಮಾಡಿ 100% ಬಹುಮುಖ್ಯವಾಗಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ವೀಕ್ಷಕರೇ. ಸಮಸ್ತ ರೋಗ ನಿವಾರಣೆ ಯಂತ್ರ ಅಂತೇಳಿ ಎಂಥ ಘನಘೋರವಾದ ಕಾಯಿಲೆಗೊಳಗಾಗಿದ್ದರೂ ಕೂಡ ಈ ಯಂತ್ರವನ್ನು ಧರಿಸುವುದರಿಂದ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ ವೀಕ್ಷಕರೇ. ನಂಬಿಕೆ ಇಟ್ಟು ಈ ಯಂತ್ರನ ಮಾಡ್ಕೊಳ್ಳಿ. ನಿಮಗೆ ನೀವೇ ಸ್ವಯಂ ಮಾಡ್ಕೊಳ್ತಕ್ಕಂಥದ್ದು ಯಾವ ಗುರು ಹಿರಿಕರು ಮಾರ್ಗದರ್ಶನವೂ ಬೇಕಾಗಿಲ್ಲ ವೀಕ್ಷಕರೇ. ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಈ ಮೇಗೆ ಇರ್ತಕ್ಕಂಥ ಯಂತ್ರನ ಬರ್ಕೊಳ್ಳಿ ವೀಕ್ಷಕರೇ. ಕನ್ನಡ ಅಕ್ಷರಗಳಿದಾವಲ್ಲ, ಪಂಚಲೋಹದ ತಗಡಿನಲ್ಲಿ ಈ ಯಂತ್ರನ ಬರ್ಕೊಂಬಿಡಿ. ಅದನ್ನು ಶುದ್ಧವಾಗಿ ನಿಂಬೆಹಣ್ಣಿನಿಂದ ತಾಮ್ರದ ತಗಡನ್ನು ತೊಳೆದು ಕಟ್ ಮಾಡ್ಕೊಂಡು ಆ ನಂತರ ಯಂತ್ರನ ಬರ್ಕೊಂಡು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಫಸ್ಟ್ ಮಾಡಬೇಕು ವೀಕ್ಷಕರೇ. ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಬಂದು ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರ ರಾಜಾಯ ವಿದ್ಮಹೇ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಇದನ್ನು 108 ಸಲ ಅಭಿಮಂತ್ರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಯಂತ್ರ ಬರೆದ ಮೇಲೆ. ಆನಂತರ ವೀಕ್ಷಕರೇ, ಇದರ ಮೂಲ ಮಂತ್ರ ಬಂದು ಶ್ರೀ ಹಿರಣ್ಯ ಸಂಹಾರ ತ್ರಿಪುರಾಂತಕ ಕಪಿಲ ಬ್ರಹ್ಮಣೇ ಸಕಲ ರೋಗ ವಿನಾಶ ಸಕಲ ಭಯ ವಿನಾಶ ಸಕಲ ಪಾಪ ವಿನಾಶಾಯ ನಮಃ ಭೂತ ಪ್ರೇತ ಪಿಶಾಚಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಭೇದನಾಶಾಯಂ ಪರಮಂತ್ರ ವಿನಾಶಾಯ ನಮಃ ದಗದಗ ಪಚ ಪಚ ಭಕ್ಷಯ ಯಶೋಣಾಲ ಓಂ ಫಟ್ ಫಟ್ ಸ್ವಾಹ. ಈ ಮಂತ್ರನ ಇದನ್ನು 1008 ಸಾರಿ ಉಚ್ಚಾರಣೆ ಮಾಡಬೇಕು ವೀಕ್ಷಕರ. ಯಂತ್ರನ ಬರೆದಾಗ ಅಟ್ಲೀಸ್ಟ್ 1008 ಸಾರಿ ಮಾಡಲೇಬೇಕು ವೀಕ್ಷಕರ. ಆವಾಗ ಈ ಯಂತ್ರಕ್ಕೆ ಒಂದು ಎನರ್ಜಿ ಬರ್ತಕ್ಕಂಥದ್ದು. ಫಸ್ಟು ಪ್ರಾಣ ಪ್ರತಿಷ್ಠಾಪನೆ ಗಾಯತ್ರಿ ಮಂತ್ರ, ಯಂತ್ರ ಗಾಯತ್ರಿ ಮಂತ್ರ, ಆ ನಂತರ ಇದ್ದದ್ದು ಮೂಲ ಮಂತ್ರ. ಇದನ್ನು ಉಚ್ಚಾರಣೆ ಮಾಡಿಬಿಟ್ಟು ಇದ್ರ ಜೊತೆ ಪೂಜೆಗೆ ಸಲ್ಲಿಸುವಾಗ 25 ನಾಣ್ಯ, 1 ರೂಪಾಯಿದಾಗಿರ್ಬೋದು 5 ರೂಪಾಯಿದಾಗಿರ್ಬೋದು ಕಾಯಿನ, 25 ಕಾಯಿನು 25 ಎಲೆ 25 ಅಡಿಕೆ ಇಟ್ಟು ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿಂದ ನೇವಳಿಸಿ ತೆಂಗಿನಕಾಯಿ ಒಡೆದು ಇದಕ್ಕೆ ಅಷ್ಟವಿಧಾರ್ಚನೆಯಿಂದ ಮಂತ್ರನ ಉಚ್ಚರಿಸಬೇಕು ವೀಕ್ಷಕರೇ. ಅಷ್ಟವಿಧಾರ್ಚನೆ ಅಂದರೆ ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು, ಜಲ, ಗಂಧ, ಭಸ್ಮ, ದೀಪ, ಧೂಪ, ನೈವೇದ್ಯ ಇತ್ಯಾದಿಗಳನ್ನು ಹಾಕಿಬಿಟ್ಟು ಶ್ರೇಷ್ಠವಾಗಿ ಪೂಜೆಯನ್ನು ಮಾಡಬೇಕು. ಇದನ್ನು ಯಾವ ದಿವಸ ಮಾಡಬೇಕು? ಗುರುವಾರದ ಪುಷ್ಯ ನಕ್ಷತ್ರ, ಭಾನುವಾರದ ಪುಷ್ಯ ನಕ್ಷತ್ರ ಅಥವಾ ಅಮಾಸೆ ಹುಣ್ಮೆಗಳಲ್ಲಿ ಅಥವಾ ಅಮೃತ ಸಿದ್ಧಿಯೋಗ ಕಲಿತ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ 3 ಗಂಟೆ ಮೇಲ್ಪಟ್ಟು 5 ಗಂಟೆ ಒಳಗಡೆ ಈ ಯಂತ್ರನ ಮಾಡ್ಕೊಳ್ಳಿ ವೀಕ್ಷಕರೇ. ಒಳ್ಳೆಯ ದಿವಸಗಳಲ್ಲಿ ಹೇಳಿದ್ದೀನಲ್ವಾ. ಫಸ್ಟು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ, ಯಂತ್ರ ಗಾಯತ್ರಿ ಮಂತ್ರ, ನಂತರ ಇದರ ಮೂಲ ಮಂತ್ರ. ಇದನ್ನು ಬರ್ಕೊಂಬಿಟ್ಟು ತಾಮ್ರದ ತಗಡಿಗೆ ಹಾಕಿ ಇದನ್ನು ಒಂದು ತಾಯ್ತಕ್ಕೆ ಲೋಡ್ ಮಾಡ್ಕೊಳ್ಳಿ. ಇದ್ರ ಜೊತೆ ಕಸ್ತೂರಿ, ಗೋರೋಜನ ಮತ್ತು ಪುನುಗು ಗ್ರಂಥಿ ಅಂಗಡಿನಲ್ಲಿ ಸಿಗ್ತದೆ, ತೊಗೊಂಬಿಟ್ಟು ಇದ್ರ ಜೊತೆ ಮಿಶ್ರಣ ಮಾಡ್ಕೊಂಡು ಒಂದು ತಾಯ್ತಕ್ಕೆ ಸಿದ್ಧಪಡಿಸ್ಕೊಂಡು ಇದನ್ನು ಪೂಜೆನ ಸಲ್ಲಿಸ್ಕೊಂಡು ಇದನ್ನು ಧರಿಸೋದ್ರಿಂದ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಎಂಥ ಸಮಸ್ಯೆ ಇರಲಿ, ಅನಾರೋಗ್ಯ ಸಮಸ್ಯೆ, ಭೂತ ಪ್ರೇತಗಳ ಬಾಧೆ ಇರಲಿ, ಪಿಶಾಚಿನಿ ಡಾಕಿನಿ ಬಾಧೆ ಇರಲಿ, ಬ್ರಹ್ಮ ರಾಕ್ಷಸ ಬಾಧೆ ಇರಲಿ, ಯಾವುದೇ ರೀತಿ ಮೂರ್ದಾಟು ಎಫೆಕ್ಟು, ದೃಷ್ಟಿದೋಷ, ನಾನಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ನಿಮ್ಮ ಜೀವನ ಒಂದು ಸುಖಕರವಾಗಿ ಬದಲಾವಣೆ ಆಗ್ತಕ್ಕಂಥದ್ದು ವೀಕ್ಷಕರೇ. ಈ ಯಂತ್ರನ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಮಟ್ಟಕ್ಕೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಎಂಥ ಘನಘೋರವಾದ ಕಾಯಿಲೆ ಇದ್ದರೂ ಕೂಡ, ಕೆಲವೊಂದು ಜಾತಕದಿಂದ ಸಮಸ್ಯೆ ಆಗಿರಲಿ, ನಕ್ಷತ್ರ ದೋಷದಿಂದ ಸಮಸ್ಯೆ ಆಗಿರಲಿ, ಯಾವುದೇ ರೀತಿ ಪ್ರಾರಬ್ಧ ಕರ್ಮದಿಂದನೂ ಸಮಸ್ಯೆಯಾಗಿ ಜಾತಕದಲ್ಲಿ ಕಾಯಿಲೆಗೊಳಗಾಗಿದ್ದರೆ ಇದು ಒಂದು ಹಿರಣ್ಯ ಸಂಹಾರ ಯಂತ್ರ ಅಂತೇಳಿ ವೀಕ್ಷಕರೇ. ಇದನ್ನು ಮಾಡ್ಕೊಂಡು ಧರಿಸ್ಕೊಳ್ಳಿ. ಇದರ ಮೂಲ ಮಂತ್ರ, ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದೀನಿ. ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ನಂಬಿಕೆ ಇಟ್ಟು ಮಾಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.